ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿವಿಂಗ್ ಲಿಟಲ್ ವರ್ಲ್ಡ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ರೊಟ್ಟಿ ಬೇಡ, ಏನಾದರೂ ಬೇರೆ ಮಾಡು ಅಂದರು. ಅದಕ್ಕೆ ಕ್ಯಾಬೇಜ್ ಪರೋಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಮೊದಲು ನಿಮಗೆ ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಾದರೆ ಬನ್ನಿ, ಕ್ಯಾಬೇಜ್ ಪರೋಟ ಮಾಡೋಣ. ಬನ್ನಿ ಕ್ಯಾಬೇಜ್ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇದೇ ಮೊದಲನೇ ಸಲ ಮಾಡ್ತಾ ಇರೋದು. ನೋಡೋಣ ಹೇಗಾಗುತ್ತೆ ಅಂತ. ನೋಡಿ, ನಾನು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲು ಕ್ಯಾಬೇಜು ಅದು ಸಣ್ಣದಾಗಿ ತುರಿದ್ಕೊಂಡು, ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ ಎಲ್ಲದನ್ನು ಸಣ್ಣದಾಗಿ ತುರಿದಿಟ್ಕೋಬೇಕು, ಹೆಚ್ಚಿಟ್ಕೋಬೇಕು. ನಂತರ ಮಿಕ್ಸ್ ಮಾಡೋಣ. ಕ್ಯಾಬೇಜು ಮತ್ತು ತುರಿದಿಟ್ಟಿರೋ ಇದನ್ನು, ಈರುಳ್ಳಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಜೀರಿಗೆ, ಆಮೇಲೆ ಅಜ್ವಾನ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಿ ಆಗುತ್ತೆ ಅಂತ ಅಜ್ವಾನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಚಾಟ್ ಮಸಾಲ ಅಂದರೆ ಮ್ಯಾಗಿಯಲ್ಲಿ, ನೂಡಲ್ಸಲ್ಲಿ ಬಂದಿರುತ್ತಲ್ವ, ಅದನ್ನು ಒಂದು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನಿಮಗೆ ಬೇಕಾದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ತಿನ್ನೋಕ್ಕಾಗೋಲ್ಲ. ಸ್ವಲ್ಪ ಕಾಲಿಸಿ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನು. ಈ ಥರ ಚೆನ್ನಾಗಿ ಮೊದಲು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನಂತರ ಗೋಧಿ ಹಿಟ್ಟು ಹಾಕಬೇಕು. ಇದು ಚೆನ್ನಾಗಿ ನೀರು ಬಿಟ್ಕೊಂಡು ಇದು ಆಗಬೇಕು. ನೀರು ಬಿಟ್ಟರೆ ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ. ಆಮೇಲೆ ಸ್ವಲ್ಪ ಒಂದೆಲಗು ಸೊಪ್ಪು ಹಾಕ್ತಾಯಿದ್ದೀನಿ. ಇವರು ಮಕ್ಕಳೆಲ್ಲ ಸೊಪ್ಪು ತಿನ್ನು ಅಂದರೆ ಕಹಿ ಇರುತ್ತೆ ಬೇಡ ಅಂತಾರಲ್ವ, ಅದಕ್ಕೆ ಈ ಥರ ಇದರಲ್ಲಿ ಪರೋಟದಲ್ಲಿ ಅದರಲ್ಲಿ ಮಾಡಿಕೊಟ್ರೆ ಸುಮ್ಮನೆ ತಿಂತಾರೆ, ಗೊತ್ತಾಗಲ್ಲ. ಅದಕ್ಕೆ ನಾನು ಸ್ವಲ್ಪ ಒಂದೆಲಗು ಸೊಪ್ಪು ಹೆಚ್ಚು ಹಾಕಿದ್ದೀನಿ. ಆಮೇಲೆ 2 ಬಟ್ಲದಷ್ಟು ಹಿಟ್ಟು ಹಾಕ್ತಾಯಿದ್ದೀನಿ. ಹಿಟ್ಟು ಹಾಕ್ಬಿಟ್ಟು ಮೊದಲು ಒಣ ಹುಡಿನ ಮೊದಲು ಕಲಿಸ್ಕೋಬೇಕು. ಆಮೇಲೆ ಬೇಕಾದಷ್ಟು ನೀರು ಹಾಕ್ಕೊಳಕ್ಕೆ ಬರುತ್ತೆ. ನೋಡಿ, ಈ ಥರ ಫುಲ್ಲು ಎಲ್ಲ ಮಿಕ್ಸ್ ಆಗಬೇಕು. ಕ್ಯಾಬೇಜು, ಈರುಳ್ಳಿ, ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ಕೋಬೇಕು. ತುಂಬ ನೀರಾಗಿಬಿಟ್ರೆ ಅದು ಉದ್ದಕ್ಕೆ ಬರಲ್ಲ, ಲಟ್ಟಿಸೋಕ್ಕೆ ಬರೋದಿಲ್ಲ. ಉದ್ದದು ಅಂದರೆ ನಿಮಗೆ ಗೊತ್ತಾಗುತ್ತೋ ಇಲ್ವೋ, ಲಟ್ಟಿಸೋಕ್ಕೆ ಬರಲ್ಲ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಂಡು ಆಮೇಲೆ ಇಷ್ಟಿಷ್ಟೇ ನೀರು ಹಾಕೋತ ಕಲಸಿ. ಇಲ್ಲಾಂದರೆ ನೀರಾಯಿತು ಅಂದರೆ ಎದಕ್ಕೂ ಬರಲ್ಲ ಅದು. ಆಮೇಲೆ ಇದ್ರ ಥರ ತಟ್ಟಿ ಹಾಕಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ, ಅದು ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು, ಅಂದರೆ ಅದು ಲಟ್ಟಿಸೋಕ್ಕೆ ಬರೋದು. ನೋಡಿ, ಈ ಥರ ಚಪಾತಿ ಉಳ್ಳಿ ಮಾಡ್ತಾರಲ್ವ, ಆ ಥರ ಮಾಡಿಬಿಟ್ಟು ಉದ್ದೋಣ. ಅದನ್ನು ಈ ಥರ ಉದ್ದಿ ಬೇಯಿಸೋಣ. ಚಪಾತಿ ಅಷ್ಟು ದೊಡ್ಡದು ಆಗಲ್ಲ, ಸ್ವಲ್ಪ ಪರೋಟ ಸಣ್ಣದೇ ಇರುತ್ತಲ್ವ, ಆ ಥರ ಸಣ್ಣದಾಗಿ, ಸ್ವಲ್ಪ ತೆಳ್ಳಗಿದ್ರೇ ಒಳ್ಳೆಯದು. ತೆಳ್ಳಗೆ ಉದ್ದಿ ಎಣ್ಣೆ ಅಥವಾ ತುಪ್ಪ ಬಳಸ್ಬೋದು. ತುಪ್ಪ ಎಣ್ಣೆ ಹಾಕಿ ಬೇಯಿಸ್ಬೇಕು. ನೋಡಿ, ಈ ಥರ ಬೇಯಿಸಿ ಕೊಡಬೇಕು. ನಾನು ಇದು ಮೊದಲನೇ ಸಲ ಮಾಡ್ತಾಯಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ನೋಡಿ, ಈ ಥರ ಬೇಯಿಸಿದರೆ, ತುಪ್ಪ ಹಾಕಿ ಬೇಯಿಸಿದರೆ ಚೆನ್ನಾಗಿರುತ್ತೆ. ದಿನಾಲೂ ರೊಟ್ಟಿ ಮಾಡೋಕ್ಕತ್ರ ಮಕ್ಕಳು ಇವತ್ತು ರೊಟ್ಟಿನ ಅಂತ ಕೇಳ್ತಾರೆ. ಅದಕ್ಕೆ ಒಂದಿನ ತಿಂಡಿ, ಒಂದಿನ ರೊಟ್ಟಿ, ಈ ಥರ ಏನಾದರೂ ಮಾಡಿಕೊಡ್ತಾ ಇರಬೇಕು. ಆಲೂ ಪರೋಟ ಮಾಡ್ತಾಯಿರ್ತೀನಿ. ಉಪ್ಪಿಟ್ಟು, ಒಂದೊಂದು ಥರ ವೆರೈಟಿ ತಿಂಡಿ ಮಾಡಿಕೊಟ್ರೆ ಸುಮ್ಮನೆ ತಿಂತಾರೆ.
ದಿನ ರೊಟ್ಟಿ ಮಾಡಿದರೆ ಅವ್ರಿಗೆ ತಿನ್ನೋಕ್ಕೆ ಬೇಜಾರಲ್ವ ಮಕ್ಕಳಿಗೆ, ಹೀಗಾಗಿ ಏನಾದರೂ ಮಾಡ್ತಾಯಿರ್ತೀನಿ. ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಬೇಕು. ಮೇಲೆ ಕೆಳಗೆ ಎರಡು ಕಡೆ ಎಣ್ಣೆ ತುಪ್ಪ ಹಾಕಿ ಬೇಯಿಸಿದರೆ ಚೆನ್ನಾಗಿ ಬರುತ್ತೆ. ಬಂದೆ ಎದ್ದು, ಗುಡ್ ಮಾರ್ನಿಂಗ್, ಹೋಗು ಬ್ರಷ್ ಮಾಡ್ಕೊಂಬ, ಚಹಾ ಕೊಡ್ತೀನಿ. ನೋಡಿ, ಇವನು ನನ್ನ ಸಣ್ಣ ಮಗ ಈಗ ಎದ್ದಿದ್ದಾನೆ. ಗುಡ್ ಮಾರ್ನಿಂಗ್ ಪಪ್ಪು, ನೋಡಿ ಹಾಯನು ಹಾಯನು ಹಾಯನು. ಅವನು ಈಗ ಎದ್ದಿದ್ದಾನಲ್ವಾ, ಅದಕ್ಕೆ ನೋಡಿ ಈಗ ಉದ್ದು ತೋರಿಸ್ತಾ ಇದ್ದೀನಿ. ಈ ಥರ ಉದ್ದಿದ್ರೆ ಅದು ಸ್ವಲ್ಪ ಹಿಡಿಯುತ್ತೆ. ಅದು ಕ್ಯಾಬೇಜ್ ನೀರು ಬಿಟ್ಟುಕೊಳ್ಳುತ್ತೆ ಅನಿಸುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಅದು ಗಟ್ಟಿಯೇ ಕಲಸಿರೋದು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಮೆತ್ತಗಾಗಿದೆ. ಈ ತೆಳ್ಳ ಉದ್ದಕ್ಕೆ ಆಗ್ತಾಯಿಲ್ಲ. ನೋಡಿ, ಈ ಥರ ಎಣ್ಣೆ ತುಪ್ಪ ಹಾಕಿ ಬೇಯಿಸಿ ಕೊಡಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಕಮ್ಮಿ ಮಾಡಿ, ಮಕ್ಕಳಿದ್ರೆ ಖಾರ ಇದ್ದರೆ ತಿನ್ನಲ್ಲ ಅಲ್ವಾ, ಅದಕ್ಕೆ. ಬನ್ನಿ ನಮ್ಮ ಚಿಕ್ಕ ಮಗನ್ನ ಸ್ಕೂಲಿಗೆ ಬಿಟ್ಟು ಬರೋಣ, ಟೈಮ್ ಆಯಿತು. ನೋಡಿ, ಎಲ್ಲ ಡ್ರೆಸ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಕಾಯ್ತಾ ಇದ್ದಾನೆ, ಬಾ ಬಾ ಅಂತಂದ್ಬಿಟ್ಟು. ಇವತ್ತಿನ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಬೆಳಗ್ಗೆ ಹೀಗಿತ್ತು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.